Good morning, students. In this video class, I will cover the topic pointers and arrays. We already used arrays in the previous semester while learning the basics of C programming language. So array declaration ಮಾಡುವಂಥದ್ದನ್ನ ನಾವೀಗ ಆಲ್ರೆಡಿ ಕಲ್ತಾಗಿದೆ. ಅಲ್ಲಿ ನಿಮಗೆಲ್ಲ ಒಂದು ಫೀಚರ್ ಗೊತ್ತಿರಬಹುದು, ಇಂಡೆಕ್ಸ್ ವ್ಯಾಲ್ಯೂ. ಅಂದ್ರೆ ಇಲ್ಲಿ ಅರೇ ನೇಮ್ ಜೊತೆಯಲ್ಲಿ ಸ್ಕ್ವೇರ್ ಬ್ರಾಕೆಟ್ ನೊಳಗಡೆ ಒಂದು ನಂಬರ್ ಅನ್ನ ಸ್ಪೆಸಿಫೈ ಮಾಡಿ ನಾವು ಪರ್ಟಿಕ್ಯುಲರ್ ಮೆಂಬರ್ ವ್ಯಾಲ್ಯೂ ಅನ್ನ ಆಕ್ಸೆಸ್ ಮಾಡ್ತಾ ಇದ್ವಿ. And a specific feature here is that index starts from 0. ಆ ಇಂಡೆಕ್ಸ್ ವ್ಯಾಲ್ಯೂ 0 ದಿಂದಲೇ ಯಾಕೆ ಪ್ರಾರಂಭ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ನಿಮಗೆ ಉತ್ತರ ಸಿಗುತ್ತೆ. So let's start with the pointers and arrays. When an array is declared, compiler allocates memory. So the first byte memory here is base address and sufficient amount of storage to contain all the elements of the array in contiguous memory location. ಇದೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಅರೇಸ್ ಅಂತ ಹೇಳಿದವಾಗ ಸಿ ಲ್ಯಾಂಗ್ವೇಜ್ ಅಲ್ಲಾಗಲಿ ಅಥವಾ ಯಾವುದೇ ರೀತಿಯಾದಂಥ ಸಿಸ್ಟಮ್ ಲೆವೆಲ್ ಪ್ರೋಗ್ರಾಮಿಂಗ್ ಮಾಡುವಂಥ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಾಗಲಿ ಕಂಪೈಲ್ ಮಾಡಿ ರನ್ ಮಾಡುವಾಗ ಅರೇಯನ್ನು ಯಾವಾಗಲೂ ಕಂಟಿಗ್ಯೂಸ್ ಮೆಮರಿ ಲೊಕೇಶನ್ನಲ್ಲೇ ಇಡುತ್ತೆ. ಅದನ್ನು ಸ್ಕ್ಯಾಟರ್ ಮಾಡಿ ಅಂತ ಇಡ್ಲಿಕ್ಕೆ ಹೋಗಲ್ಲ. ಅಂಥ ಫೀಚರ್ ಇರುವಂಥ ಡಾಟಾ ಸ್ಟ್ರಕ್ಚರ್ಸ್ಗಳು ಬೇರೆ ಇದೆ. ಅದರಲ್ಲೂ ಒಂದು ಲಿಂಕ್ಡ್ ಲಿಸ್ಟ್ ಅಂತ. ನೀವು ಅದನ್ನು ನೆಕ್ಸ್ಟ್ ಯೂನಿಟಲ್ಲಿ ಕಲಿತೇವೆ. ರೈಟ್ ನಾವು ವಿಲ್ ಕಾನ್ಸಂಟ್ರೇಟ್ ಆನ್ ದ ಅರೇಸ್. ಅರೇ ಈಸ್ ಕಲೆಕ್ಷನ್ ಆಫ್ ಹೋಮೋಜಿನಿಯಸ್ ಎಲಿಮೆಂಟ್ಸ್. ಹೋಮೋಜಿನಿಯಸ್ ಅಂದರೆ ಎಲ್ಲ ಎಲಿಮೆಂಟ್ಸ್ ಟೈಪ್ ಒಂದೇ ಆಗಿರುತ್ತೆ. ಸೊ ಇಫ್ ಇಟ್ ಈಸ್ ಆನ್ ಇಂಟಿಜರ್ ಅರೇ, ದಟ್ ಮೀನ್ಸ್ all the elements are of integer type. So now coming to the point, base address. Base address is the location of the first element of the array. ಅದರಲ್ಲಿ ಅರೇಯಲ್ಲಿ ಯಾವುದು ಫಸ್ಟ್ ನಾವು ಇನ್ಸರ್ಟ್ ಮಾಡಿರ್ತೇವೋ ಆ ಎಲಿಮೆಂಟ್ನ ಫಸ್ಟ್ ಬೈಟ್ ಲೊಕೇಶನ್. ಅದರಲ್ಲಿ ಒಂದು ಎಲಿಮೆಂಟ್ ಸಿಂಗಲ್ ಬೈಟಲ್ಲಿ ಸ್ಟೋರ್ ಆಗಿರಲ್ಲ, ಇಟ್ ಮೇ ಬಿ ಇನ್ ಮಲ್ಟಿಪಲ್ ಬೈಟ್ಸ್ ಆಲ್ಸೋ. ಸೊ ದ ಫಸ್ಟ್ ಬೈಟ್ ಲೊಕೇಶನ್ ಅಡ್ರೆಸ್ ಹಿಯರ್ ಈಸ್ ಬೇಸ್ ಅಡ್ರೆಸ್. ಆ ಲೊಕೇಶನ್ ಇರಲಿ, ಆ ಗ್ರೂಪಿಗೆ ನೇಮ್ ಕೊಟ್ಟಿರ್ತೇವೆ, ದಟ್ ಈಸ್ ಇನ್ ದ ಡಿಕ್ಲರೇಷನ್ ಆಸ್ ಎ ಕಾನ್ಸ್ಟಂಟ್ ಪಾಯಿಂಟರ್. ಸೊ ಲೆಟ್ಸ್ go for an example. Here is a declaration of array int x of 5. ಸೊ ಇದರಲ್ಲಿ ಡಿಕ್ಲರೇಷನ್ ಏನಂತಂದ್ರೆ all the elements are of integer type and maximum number of elements here is 5. ಸೊ ಇಲ್ಲಿ ನಾವು ಇನಿಷಿಯಲೈಸ್ ಆಯ್ತಾ ಮಾಡ್ತಾ ಇದ್ದೇನೆ. So that is here is values 1, 2, 3, 4 and last one here is 5. It is assigned. The first element's value here is 1, second element value here is 2. ಇಲ್ಲಿ base address ಅಂತ ಹೇಳಿದ್ದೇನೆ. So just for assumption, let us take the base address of x is 1000. ಅಂದರೆ memory location address. So previous slide ಗಳಲ್ಲಿ ಈಗ ಆಲ್ರೆಡಿ ಹೇಳಿದ್ದೇನೆ. ಸೊ ಅದರಲ್ಲಿ ಫಸ್ಟ್ ಬೈಟ್ ಲೊಕೇಶನ್ ಇಸ್ 1000 ಅಂತ ತೆಗೆದುಕೊಂಡಾಗ, ಸೊ ದ ಬೇಸ್ ಅಡ್ರೆಸ್ ಹಿಯರ್ ಇಸ್ 1000. ದ ನೇಮ್ ಎಕ್ಸ್ ಇಸ್ ಡಿಫೈನ್ಡ್ ಆಸ್ ಎ ಕಾನ್ಸ್ಟಂಟ್ ಪಾಯಿಂಟರ್ ಟು ದ ಫಸ್ಟ್ ಎಲಿಮೆಂಟ್ ಎಕ್ಸ್ ಆಫ್ 0. ಅದರಲ್ಲಿ ಫಸ್ಟ್ ಎಲಿಮೆಂಟ್ ಅನ್ನು ತೆಗೆದುಕೊಂಡಾಗಲೂ ಸಹಿತ ಅದರ ಫಸ್ಟ್ ಬೈಟ್ ಸಹಿತ 1000 ಆಗಿರುತ್ತೆ. ಅಂದ್ರೆ ಇಲ್ಲಿ ನಾವು ಜಸ್ಟ್ ಎಕ್ಸ್ ಅಂತ ಹೇಳಿದವಾಗ ಇಟ್ಸ್ ಎ ಬೇಸ್ ಪಾಯಿಂಟರ್ ಅಂಡ್ ಆಲ್ಸೋ address of the first element is also same. ಅದರಲ್ಲಿ ಇಲ್ಲಿ ತೆಗೆದುಕೊಂಡಿರುವಂತ ಅಸಂಪ್ಷನ್ ಅಂದ್ರೆ 1000 is the base address. ಇಲ್ಲಿ x ಬರೆದ್ರು ಒಂದೇ, ಅದೇ ತರ ampersand x of 0 ಅಂತ ಬರೆದ್ರು ಒಂದೇ, ಅಥವಾ ನೇರವಾಗಿ ಬೇಸ್ ಅಡ್ರೆಸ್ 1000. ಅಂದ್ರೆ ಇವು ಎರಡು ರೀತಿಯ ನಾನು ಬರೆದು ಸಹಿತ ಇಟ್ ಈಸ್ ಪಾಯಿಂಟಿಂಗ್ ಟು ಸೇಮ್ ಲೊಕೇಶನ್. ಸೊ x ಅಂತ ಬರೀರಿ ಅಥವಾ ampersand x of 0 ಅಂತನಾದ್ರೂ ಬರಿ. ಸೊ ಬೋತ್ ಆರ್ ಪಾಯಿಂಟಿಂಗ್ ಟು ಸೇಮ್ ಲೊಕೇಶನ್. ಸೊ ಇಲ್ಲಿ ಒಂದು ಕೇರ್ ತೆಗೆದುಕೊಳ್ಬೇಕು. ಅಂದ್ರೆ ಸಿ ಕಂಪೈಲರ್ ಆ ಕೇರ್ ತೆಗೆದುಕೊಂಡಿರುತ್ತೆ. ಬೇಸ್ ಅಡ್ರೆಸ್ ವ್ಯಾಲ್ಯೂ ಅನ್ನ ನಾವು ಮಾಡಿಫೈ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾವು ಮಾಡ್ಲಿಕ್ಕೆ ಹೋದ್ರೂ ಸಹಿತ ಸಿ ಪ್ರೋಗ್ರಾಮ್ ಕಂಪೈಲೇಷನ್ ನಲ್ಲಿ ಎರರ್ ಮೆಸೇಜ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ ಅಂತಂದ್ರೆ, we will store the address of the variable, that is base address, in another variable. So for example p, let us take p as an integer pointer.
Then I will store address of first variable or base address of the array X in P. P. Now by making changes in P, I can point to different locations. X value ನಾನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಬದಲಾಗಿ ಅದಕ್ಕೆ ಇಂಡೆಕ್ಸ್ ವ್ಯಾಲ್ಯೂವನ್ನ ಪಾಯಿಂಟ್ ಮಾಡಿಕೊಂಡು ಬೇರೆ ಮೆಂಬರ್ ವ್ಯಾಲ್ಯೂಗಳನ್ನ ನಾನು ಆಕ್ಸೆಸ್ ಮಾಡಬಹುದು. Let's go for the next slide. Now, so ನಾನಿಲ್ಲಿ ಪ್ಲಸ್ ಪ್ಲಸ್ ಅನ್ನು ತೆಗೆದುಕೊಂಡು ಅಥವಾ ಪಿ ಪ್ಲಸ್ ಒನ್ ಅಂತ ತೆಗೆದುಕೊಂಡು ದ ಇಂಟಿಜರ್ ಪಾಯಿಂಟರ್ ಪಿ ಯಲ್ಲಿರುವಂತಹ ಮೆಮೊರಿ ಅಡ್ರೆಸ್ ನಾನು ಮೋಡಿಫೈ ಮಾಡಬಹುದು. ಬಟ್ ಒನ್ ಥಿಂಗ್ ಆಗಿ ಬೇಸ್ ಅಡ್ರೆಸ್ ಅನ್ನ ಮೋಡಿಫೈ ಮಾಡ್ಲಿಕ್ಕೆ ಬರೋದಿಲ್ಲ. ಸಿ ಲ್ಯಾಂಗ್ವೇಜ್ ಅಲ್ಲಿ ಅದು ರಿಸ್ಟ್ರಿಕ್ಷನ್ ಇರುತ್ತೆ. ಸೊ ಬದಲಾಗಿ ನಾನಿಲ್ಲಿ ಪಿ ಅಂತ ಸ್ಟೋರ್ ಮಾಡಿದ್ದೇನೆ. ಸೊ ಇಟ್ ಈಸ್ and P contains base address of first element or base address of the array. So address of the array here is 1000. So index value here is 1. When I add plus 1 to the base pointer that is stored in P, then I will get 1004. ಇದು ನಿಮಗೆ ವಿಚಿತ್ರ ಅನಿಸಬಹುದು. ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಪಾಯಿಂಟರ್ ಅರಿಥಮೆಟಿಕ್ ಇಸ್ ಸೇಮ್ ಆಸ್ ನ್ಯೂಮರಿಕಲ್ ಅರಿಥಮೆಟಿಕ್ಸ್. ನಾನು ಇದು ಪ್ಲಸ್ ಒನ್ ಅಂತ ಹೇಳಿದವಾಗ ಇಟ್ ಪಾಯಿಂಟ್ಸ್ ಟು ನೆಕ್ಸ್ಟ್ ಎಲಿಮೆಂಟ್ ಅಡ್ರೆಸ್. ಅಂದ್ರೆ ಇಲ್ಲಿ ವೆನ್ ಪಿ ಆಫ್ 0 ಪಾಯಿಂಟ್ಸ್ ಟು ದ ಫಸ್ಟ್ ಎಲಿಮೆಂಟ್ and p plus 1 points to next element. So the first byte address here is 1000, that is the base address. 1 byte memory location address 1000 ಇರುತ್ತೆ. ಆದರೆ ಇಂಟಿಜರ್ ವ್ಯಾಲ್ಯೂ ಅಂತ ತೆಗೆದುಕೊಂಡಾಗ ಸೈಜ್ ಆಫ್ ಇಂಟಿಜರ್ ವ್ಯಾಲ್ಯೂ is 4 byte. ಅಂದ್ರೆ ಫಸ್ಟ್ ಬೈಟ್ 1000 ಇರ್ತಂದ್ರೆ 1000, 1001, 1002 and 1003. These 4 byte location is allocated for the first element and the second integer value is after that 4 byte. So 1000 ಇಂದ ನಾವು ಸ್ಟಾರ್ಟ್ ಮಾಡಿದ್ರೆ 1003 ಗೆ ಎಂಡ್ ಆಗುತ್ತೆ. ಸೊ ಹಾಗಾಗಿ ಎರಡನೇ ಎಲಿಮೆಂಟ್ ಅಂದ್ರೆ ಎರಡನೇ ಇಂಟಿಜರ್ ವ್ಯಾಲ್ಯೂನ ಅಡ್ರೆಸ್ ಸ್ಟಾರ್ಟ್ ಆಗೋದು 1004 ನಿಂದ. ಸೊ ಹಾಗಾಗಿ ನಾನು ಪ್ಲಸ್ 1 ಅಂತ ಕೊಟ್ಟಾಗ ಅದು 1004 ಆಗುತ್ತೆ. ಇಟ್ಸ್ ನಾಟ್ ಎ ನ್ಯೂಮರಿಕಲ್ ಅಡಿಷನ್. P contains 1000. P contains 1000. ಸೊ ನಾನು 1000 ನನಗೆ ಪ್ಲಸ್ 1 ಮಾಡಿದಾಗ 1001 ಬರಲ್ಲ, 1004 ಬರುತ್ತೆ. ಬಿಕಾಸ್ P contains address. It's not a normal numerical value. It is an address. So address ಏನು ಮೀನಿಂಗ್ ಇದೆಯೋ ಆ ಮೀನಿಂಗ್ ತಕ್ಕಂತೆ ಇಲ್ಲಿ ಅಡಿಷನ್ ಸಬ್ಸ್ಟ್ರಾಕ್ಷನ್ ಆಗುತ್ತೆ. Likewise, when I say P plus 2, then second element after the first element. ಆವಾಗ ಇಲ್ಲಿ 1004 ಫಸ್ಟ್ ಸೆಕೆಂಡ್ ಎಲಿಮೆಂಟ್ ಸ್ಟಾರ್ಟ್ ಆಗಿತ್ತು. ಈಗ ಥರ್ಡ್ ಎಲಿಮೆಂಟ್ ಸ್ಟಾರ್ಟ್ಸ್ ಅಟ್ 8. ಇಲ್ಲಿ 1001. ಸೊ ನನಗೆ ವ್ಯಾಲ್ಯೂ ಆಡ್ ಮಾಡಿದ್ರು ಸಹಿತ ವ್ಯಾಲ್ಯೂ ಚೇಂಜ್ ಆಗಬಾರ್ದು ಅಂತಂದ್ರೆ ನಾನು ಪಿ ವ್ಯಾಲ್ಯೂಗೆ ನಾನು 0 ಅನ್ನು ಆಡ್ ಮಾಡಬೇಕು. ಸೊ ಇಟ್ ವಿಲ್ ಪಾಯಿಂಟ್ಸ್ ಟು ದ ಫಸ್ಟ್ ಎಲಿಮೆಂಟ್. ದಟ್ಸ್ ವೈ ದ ಇಂಡೆಕ್ಸ್ in arrays is always 0 in C and any languages based on C syntax. So this is the reason for why we have to index take the integer value, index value 0 for array member access. ಇಲ್ಲಿ P ಅಂತ ಹೇಳಿದವಾಗ is a base address, plus 3 ಅಂತ ಹೇಳಿದವಾಗ that is after the third element after first element. That means effectively it is fourth element. ಯಾಕಂದ್ರೆ P plus 0 ಅಂತ ಹೇಳಿದವಾಗ ನನಗೆ ಫಸ್ಟ್ ಎಲಿಮೆಂಟ್ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ನನಗೆ ಫೋರ್ತ್ ಎಲಿಮೆಂಟ್ ತೆಗೆದುಕೊಳ್ಳುತ್ತೇನೆ. that gives the value. So P plus 3 ಅಂತ ಹೇಳಿದ್ರೆ 1012. ಅದನ್ನ ಬ್ರಾಕೆಟ್ ಒಳಗಡೆ ಹಾಕಿ ಅದಕ್ಕೆ ಆಸ್ಟರಿಸ್ಕ್ ಅನ್ನು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡಿದ್ರೆ ಇಟ್ ಪಾಯಿಂಟ್ಸ್ ಟು ದ ವ್ಯಾಲ್ಯೂ. ಅಂದ್ರೆ ನನಗಿಲ್ಲಿ x of 3 ಅಲ್ಲಿ ಏನು ವ್ಯಾಲ್ಯೂ ಇದೆ ಅದೇ ವ್ಯಾಲ್ಯೂ ನನಗೆ ಸಿಗುತ್ತೆ. ಬಿಕಾಸ್ P contains address of x, that is base address. ಸೊ ಇದನ್ನ
ಈಸಿಯಾಗಿ ನಾವು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮೂಲಕ ಫೈಂಡ್ ಔಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಬೇಸ್ ಅಡ್ರೆಸ್ ಪ್ಲಸ್ ಬ್ರಾಕೆಟ್ ಒಳಗಡೆ ಇಂಡೆಕ್ಸ್ ವ್ಯಾಲ್ಯೂ ಇಂಟು ಸ್ಕೇಲ್ ಫ್ಯಾಕ್ಟರ್. ಸ್ಕೇಲ್ ಅಂತಂದ್ರೆ ಇಲ್ಲಿ ಸೈಜ್ ಆಫ್ ದ ಎಲಿಮೆಂಟ್ಸ್. ಎಲಿಮೆಂಟ್ಸ್ ಆರ್ integer, then scale factor is 4. If the elements are double, then the scale factor is 8. ಸೊ ಈ ತರ ಇಲ್ಲಿ ಸ್ಕೇಲ್ ಪ್ಯಾಟರ್ನ್ ತೆಗೆದುಕೊಂಡು ಬರ್ತೇವೆ. ಸೊ ವೆನ್ ದ ಇಂಡೆಕ್ಸ್ ಇಸ್ 0, ಅವಾಗ ಏನಾಗುತ್ತೆ, ಯಾವುದೇ ರೀತಿ ವ್ಯಾಲ್ಯೂನ ಆಡ್ ಆಗಲ್ಲ. ಸೊ ಬೇಸ್ ಅಡ್ರೆಸ್ ಒನ್ಸ್ ಅಗೇನ್ ಇಟ್ ಪಾಯಿಂಟ್ಸ್ ದ ಫಸ್ಟ್ ಎಲಿಮೆಂಟ್. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಇನ್ ಸಿ ಲ್ಯಾಂಗ್ವೇಜ್, index value of array elements always starts from 0. Here is one simple example. I'll just go through it. I am declaring an array x of 5, initializing its value, some values. One integer pointer is declared here, one variable sum, and ಇಂಡೆಕ್ಸ್ ಅನ್ನು ಟ್ರೇಸ್ ಮಾಡಲಿಕ್ಕೆ ಐ ವ್ಯಾಲ್ಯೂನ ಐ ವೇರಿಯಬಲ್ ಅನ್ನು ತೆಗೆದುಕೊಳ್ತೇನೆ. ಸಮ್ ಅಂಡ್ ಐ ಆರ್ ಇನಿಷಿಯಲೈಸ್ ವಿತ್ 0. I will store base address of x in p. ಇದೊಂದು ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಅಂಡ್ ಪ್ರಿಂಟ್ ಎಫ್ ಎಲಿಮೆಂಟ್ ವ್ಯಾಲ್ಯೂ ಅಂಡ್ ಅಡ್ರೆಸ್ ಔಟ್ಪುಟ್ ಇಲ್ಲಿ ಈ ತರ ಬರುತ್ತೆ. I value takes the I value is variable I initialized with the value 0. So I less than 5, condition is true. So within the loop, x of percentage p, ಇಲ್ಲಿ x is a normal string character, ಅಲ್ಲಿ I value display ಆಗುತ್ತೆ. ಸ್ಟಾರ್ p ಅದರಲ್ಲಿ x ಬೇಸ್ ಅಡ್ರೆಸ್ ನಾನು ಸ್ಟೋರ್ ಮಾಡಿರ್ತೇನೆ p ದಲ್ಲಿ, ಆ ಲೊಕೇಶನ್ ಅಲ್ಲಿ ಯಾವ ವ್ಯಾಲ್ಯೂ ಅನ್ನೋದನ್ನ ಸ್ಟಾರ್ p ಫೈಂಡ್ ಔಟ್ ಮಾಡುತ್ತೆ. ದಟ್ ಈಸ್ ಕಮ್ಸ್ ಹಿಯರ್. ಅಂಡ್ ಪರ್ಸೆಂಟೇಜ್ p, ದಟ್ ಇಸ್ ದ ಫಾರ್ಮ್ಯಾಟ್ ಕ್ಯಾರೆಕ್ಟರ್ ಟು ಪ್ರಿಂಟ್ address value, memory address, just p, that is here. Okay, now the result of this printf statement is like this. Initially I value is 0, so x of 0, x of 0, so star p, that means the value at that address, the base address here. So first value here is, that is 5, so I will get the value 5. And address of the array is nothing but base address. Observe that in this sample output, address value is 6500. I will ignore other parts because those will be always common. 6500 and value of 5, that is r, added to sum. This logic you already know. Now I will increment the value of I is equal to I plus 1, ಅಂದರೆ 0 ಇದ್ದದ್ದು 1 ಆಗುತ್ತೆ. p plus plus, p ದಲ್ಲಿ ಈಗ ದ ವೇರಿಯಬಲ್ ಇಂಟಿಜರ್ ಪಾಯಿಂಟರ್ p ದಲ್ಲಿ ಅಡ್ರೆಸ್ ಆಫ್ x ಸ್ಟೋರ್ ಆಗಿರುತ್ತೆ. ಅದಕ್ಕೆ ನಾನು 1 ಆಡ್ ಮಾಡ್ತೇನೆ. 1 ಆಡ್ ಮಾಡಿದವಾಗ 6500 ವ್ಯಾಲ್ಯೂ ಅಂತ ಏನು p ದಲ್ಲಿ ಸ್ಟೋರ್ ಆಗಿರ್ತದೋ 6501 ಆಗಲ್ಲ. ಇಟ್ ವಿಲ್ ಬಿ pointer arithmetics, so it points to next one, that is 6504. Loop continue terminate ಆಗಿರಲ್ಲ. Again it goes to the initial condition. Condition is again true. Then I value is 1, so x of 1. So next element or output line ಹೀಗೆ ಬರುತ್ತೆ, x of 1, that is now p points to the second element, so value is 3. And address in the p here is 6504. So ನಾನು ಇಲ್ಲಿ p plus plus ಅಂದ್ರೆ 1 increment ಮಾಡಿದ್ರು ಸಹಿತ the address pointed by p is incremented by 4 because scale factor, that is size of the integer, that is 4. So then here is
some value that is 30, you can verify it. Base address of the first year value is x of 0, address value is again 6500, both are same year, and address contained in P ಸರಿಯಾಗಿ ನೋಡ್ಕೊಳ್ಳಿ, ಇದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆಫ್ಟರ್ ದ ಲಾಸ್ಟ್ ಒನ್ ಅದರಲ್ಲಿ ಎಲ್ಲಿವರೆಗೆ ಇದು ಐ ವ್ಯಾಲ್ಯೂ ಕಂಟಿನ್ಯೂ ಆಗುತ್ತೆ ಅಂದರೆ ಐ ಫೋರ್ತ್ ವ್ಯಾಲ್ಯೂ ಬರುವವರೆಗೆ. ಸೊ ಅಷ್ಟರೊಳಗಡೆ ಇಲ್ಲಿ ಪಿ ಇನ್ಕ್ರಿಮೆಂಟ್ ಆಗಿರುತ್ತೆ. ಇಟ್ ಪಾಯಿಂಟ್ಸ್ ಟು ನೆಕ್ಸ್ಟ್ ಲೊಕೇಶನ್ ಆಫ್ಟರ್ ಎಕ್ಸ್ ಆಫ್ 4. ಆದರೆ ಆ್ಯಕ್ಚುಲಿ ಅಲ್ಲಿ ಯಾವುದೇ ಅರೆ ಎಲಿಮೆಂಟ್ ಇರಲ್ಲ. ಆಲ್ರೆಡಿ ಇಲ್ಲಿ ನಾವು ಕಂಡೀಷನ್ ನಾವು ಕರೆಕ್ಟಾಗಿ ಕೊಟ್ಟಿರೋದ್ರಿಂದ ಲೂಪ್ ಕರೆಕ್ಟಾಗಿ ಟರ್ಮಿನೇಟ್ ಆಗಿರುತ್ತೆ. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್ ಹೌ ಟು ಯೂಸ್ ಪಾಯಿಂಟರ್ಸ್ ವಿತ್ ಒನ್ ಡೈಮೆನ್ಷನಲ್ ಅರೇ. ನಾನು ಇಲ್ಲಿವರೆಗೆ ಎಕ್ಸ್ಪ್ಲನೇಷನ್ ಮಾಡಿಕೊಟ್ಟಿರೋದು ಒನ್ ಡೈಮೆನ್ಷನಲ್ ಅರೇ. ಸೊ ದಿಸ್ ಈಸ್ ಫಾರ್ ಒನ್ ಸಿಂಪಲ್ ಎಕ್ಸಾಂಪಲ್. ಸೊ ಇದು ಒಂದು ಎಕ್ಸಾಂಪಲ್ ಅನ್ನು ಸುಮ್ಮನೆ ನೋಡಿಕೊಂಡು ನೀವು ಹಾಗೆ ನೋಡ್ತಾ ಇದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅಷ್ಟು ಕನ್ವಿನ್ಸ್ ಆಗಲ್ಲ. ಇದೇ ಪ್ರೋಗ್ರಾಮನ್ನು ನೀವು ಸಿಸ್ಟಮ್ನಲ್ಲಿ ಎಂಟ್ರಿ ಮಾಡಿ ಎಕ್ಸಿಕ್ಯೂಟ್ ಮಾಡಿ ನೋಡಿ. ಆಫ್ಟರ್ ದಟ್ ಗೆಟಿಂಗ್ ದ ಕರೆಕ್ಟ್ ಔಟ್ಪುಟ್, ಮೇಕ್ ಮೈನರ್ ಚೇಂಜಸ್ ಇನ್ ದೋಸ್ ಪ್ರೋಗ್ರಾಮ್. ಸೊ ನೀವು ಪ್ರೋಗ್ರಾಮಿಂಗ್ ಕಲಿಬೇಕು ಅಂತಂದರೆ ಸುಮ್ಮನೆ ಕೊಟ್ಟಿರೋ ಪ್ರೋಗ್ರಾಮನ್ನು ಆ್ಯಸ್ ಇಟ್ ಈಸ್ ನೀವು ಕಾಪಿ ಪೇಸ್ಟ್ ಮಾಡಿ ರನ್ ಮಾಡಿ ಔಟ್ಪುಟ್ ನೋಡಿದ ತಕ್ಷಣ ಮುಗೀತು ಅಂತ ತಿಳ್ಕೊಳ್ಳೋದಲ್ಲ. Make changes in the program and verify the output. If the program is not executed, understand the error message. So ನೀವು ಮಾಡಿದ ತಪ್ಪಿತ್ತು ಅಂದರೆ ಎರರ್ ಮೆಸೇಜ್ ಬರುತ್ತೆ. ಆ ಎರರ್ ಮೆಸೇಜನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಆ ಎರರ್ ರೆಕ್ಟಿಫೈ ಮಾಡಿ. ಔಟ್ಪುಟ್ ಬರುತ್ತೆ. ಔಟ್ಪುಟ್ ಯಾಕೆ ಬಂತು, ಸರಿಯಾಗಿ ಬಂತೋ ಕರೆಕ್ಟ್ ತಪ್ಪಾಗಿ ಬಂತೋ, ತಪ್ಪಾಗಿ ಬಂದರೆ ಯಾಕೆ ತಪ್ಪಾಗಿ ಬಂತು ಅನ್ನೋದು ಐಡೆಂಟಿಫೈ ಮಾಡ್ಕೊಳ್ಬೇಕು. ಸೊ ಹಿಯರ್ ಇಟ್ ಎಂಡ್ಸ್ the topic on pointers and one dimensional array.